ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಯಾರೆಲ್ಲ ಹೊಸಬ್ರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಹೊಸ ವೀಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು. ಇವತ್ತಿನ ವೀಡಿಯೋ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ, ಏಪ್ರಿಲ್ ಹಾಗೆ ಮೇ ತಿಂಗಳು ಪಿಂಚಣಿ ಹಣ ನಮಗಿನ್ನೂ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ನಮಗೆ ವೀಡಿಯೋದಲ್ಲಿ ತಿಳಿಸಿ ಅಂತ. ಖಂಡಿತ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ನ ಕೊಡ್ತೀನಿ. ಯಾಕೆ ಲೇಟ್ ಆಗ್ತಾ ಇದೆ, ಹಾಗೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಸಂಪೂರ್ಣವಾಗಿ ವಿಡಿಯೋನ ನೋಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇವಾಗ ಮುಂಚೆ ಎಲ್ಲ ಪಿಂಚಣಿ ಹಣ ಕರೆಕ್ಟಾಗಿ ಬರೋದು, ಯಾವುದೇ ತಿಂಗಳು ಮಿಸ್ ಆಗ್ತಾ ಇರಲಿಲ್ಲ, ಯಾವುದೇ ರೀತಿ ಇಶ್ಯೂ ಬರ್ತಿರ್ಲಿಲ್ಲ. ಬಟ್ ಇವಾಗ ಮಾರ್ಚ್ ತಿಂಗಳಿಂದ ತುಂಬಾ ತೊಂದರೆ ಆಗ್ತಿದೆ. ಮಾರ್ಚ್ ತಿಂಗಳದು ಕೂಡ ಏಪ್ರಿಲ್ ಮಿಡಲಲ್ಲಿ ಹಣನ ಜಮೆ ಮಾಡಿದ್ರು. ಈಗ ಏಪ್ರಿಲ್ ತಿಂಗಳದು ಮೇ ಎಂಡ್ ಆಗ್ತಾ ಬಂತು, ಇನ್ನೂ ಕೂಡ ಹಣ ಬಂದಿಲ್ಲ. ಯಾಕೆ ಈ ಥರ ಮಾಡ್ತಿದ್ದಾರೆ, ಹಣ ಅವ್ರಿಗೇನಾದ್ರು ಹಣದ ಪ್ರಾಬ್ಲಮ್ ಇದೆಯಾ ಅಂತ ಇದ್ರ ಬಗ್ಗೆ ಎಲ್ಲ ಕೇಳಿದಾಗ ಇದ್ರ ಬಗ್ಗೆ ಸರ್ಕಾರದಿಂದಲೇ ಅಪ್ಡೇಟ್ನ ಕೊಟ್ಟಿದ್ದಾರೆ. ಇವಾಗ ಏನು ಪ್ರತಿ ತಿಂಗಳು ವಿಧವಾ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಈ ಥರ ಯಾರೆಲ್ಲ ಪಿಂಚಣಿ ಹಣ ತಗೊಳ್ತಿರ್ತೀರಾ ನಿಮಗೆ ಏಪ್ರಿಲ್ ಹಾಗೆ ಮೇ ತಿಂಗಳದು ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳಿದ್ದಾರೆ. ಯಾಕೆ ಈ ಥರ ಲೇಟ್ ಆಗ್ತಿದೆ ಅಂತಂದರೆ, ಮೊದಲನೇದಾಗಿ ಒಂದು ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆಗಿತ್ತು. ಆಮೇಲೆ ಫೈನಾನ್ಷಿಯಲ್ ಸ್ಟಾರ್ಟ್ ಆಗಿದ್ದರಿಂದ ಇಶ್ಯೂಸ್ ಅಂದರೆ ಸಾಫ್ಟ್ವೇರ್ ಅಪ್ಡೇಟ್ ಎಲ್ಲ ಆಗಬೇಕಾಗಿದ್ದರಿಂದ ಲೇಟ್ ಆಗಿದೆ. ಹಾಗಾಗಿ ನಮಗೆ ದುಡ್ಡಿಂದು ತೊಂದರೆ ಅಂತ ನಮಗೆ ಹಣ ಹಾಕೋಕ್ಕಾಗಿದ್ದಲ್ಲ. ಸೊ ಸಾಫ್ಟ್ವೇರ್ ಎಲ್ಲ ಅಪ್ಡೇಟ್ ಆಗಿದ್ದರಿಂದ, ಹಾಗೆ ಫೈನಾನ್ಷಿಯಲ್ ಇಯರ್ ಎಂಡಿಂಗು, ಹಾಗೆ ಸ್ಟಾರ್ಟಿಂಗಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಕೂಡ ಹಣ ರಿಲೀಸ್ ಆಗೋದು ಲೇಟ್ ಆಗುತ್ತೆ. ಹಾಗಾಗಿ ಹಣನ ನಾವು ಜಮೆ ಮಾಡೋಕ್ಕಾಗಿಲ್ಲ. ಪಿಂಚಣಿ ಹಣ ಇನ್ನೊಂದು ವಾರದಲ್ಲಿ ಏಪ್ರಿಲ್ ಹಾಗೆ ಮೇ ತಿಂಗಳದು ಹಣನ ನಾವು ಜಮೆ ಮಾಡ್ತೀವಿ, ಪೆಂಡಿಂಗ್ ಉಳಿಸ್ಕೊಳಲ್ಲ, ತುಂಬ ದಿನ ಲೇಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಇನ್ನೊಂದು ವಾರದಲ್ಲಿ 2 ತಿಂಗಳದು ಒಟ್ಟಿಗೆ ಹಾಕ್ತಾರಾ ಅಥವಾ ಒಂದಾದ್ಮೇಲೆ ಒಂದು ಹಾಕ್ತಾರಾ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇನ್ನೊಂದು ವಾರದಲ್ಲಿ ಪಿಂಚಣಿ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೋಪ್ಫುಲಿ ಆದಷ್ಟು ಬೇಗ ರಿಲೀಸ್ ಮಾಡಿದ್ರೆ ಚೆನ್ನಾಗಿ. ಯಾಕಂದರೆ ಈ ಪಿಂಚಣಿ ಹಣ ಏನು ಇದೆ ಇದನ್ನೇ ನಂಬ್ಕೊಂಡು ತುಂಬ ಜನ ಇರ್ತಾರೆ. ಆ ವಯಸ್ಸಾದವ್ರು ಪಾಪ ಮೆಡಿಸಿನ್ ತೊಗೊಳಕ್ಕಾಗಿರ್ಬೋದು, ಅವ್ರು ಡೇ ಟು ಡೇ ಲೈಫಲ್ಲಿ ಖರ್ಚಿಗಾಗಿರ್ಬೋದು, ಇದನ್ನೇ ನಂಬ್ಕೊಂಡಿರ್ತಾರೆ. ಇವ್ರು ಈ ಥರ ಸಡನ್ನಾಗಿ 1 ತಿಂಗಳು 2 ತಿಂಗಳು ಲೇಟ್ ಮಾಡಿಬಿಟ್ರೆ ಅವ್ರುಗಳಿಗೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಲೇಟ್ ಆಗಿದೆ, ಇನ್ನೊಂದು ವಾರದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೋಪ್ಫುಲಿ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಪಿಂಚಣಿ ಹಣ ತೊಗೊಳ್ತಿರೋರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಗೃಹಲಕ್ಷ್ಮಿ ಯೋಜನೆಯದ್ದು ಕೂಡ 31ನೇ ಕಂತಿನ ಹಣ ಯಾವಾಗ ಬರುತ್ತೆ ಏನು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಅದರದ್ದೇ ಸಪ್ರೇಟ್ ಮಾಡಿ ತಿಳಿಸಿದ್ದೀನಿ ವಿಡಿಯೋದಲ್ಲಿ. ಸೊ ಆ ವಿಡಿಯೋನ ಕೂಡ ಚೆಕ್ ಮಾಡಿ. ಇನ್ನೊಂದು ವಾರದಲ್ಲಿ ಪಿಂಚಣಿ ಹಣ ಬರುತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಕಡೆಯಿಂದ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಹಾಗೆ ಯಾರೆಲ್ಲ ಪಿಂಚಣಿ ಹಣ ತೊಗೊಳ್ತಿರ್ತೀರಾ, ನಿಮ್ಮ ಬ್ಯಾಂಕಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಪೋಸ್ಟ್ ಆಫೀಸಲ್ಲಿ ಎಲ್ಲಿ ನಿಮಗೆ ಪಿಂಚಣಿ ಹಣ ಬರ್ತಿರುತ್ತೆ ಅಲ್ಲಿ ಆಧಾರ್ ಸೀಡಿಂಗ್ ಆಗಿದೆಯಾ ಅಂತ ಚೆಕ್ ಮಾಡಿ. ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಅಥವಾ ನಿಮ್ಮ ಪೋಸ್ಟ್ ಆಫೀಸ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಸೊ ಅದನ್ನು ಕಂಪಲ್ಸರಿ ಮಾಡಿದ್ದಾರೆ. ನಿಮ್ದು ಏನಾರ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿಲ್ಲ ಅಂದರೆ ನಿಮಗೆ ಪಿಂಚಣಿ ಹಣ ಬರೋದಿಲ್ಲ. ಸೊ ಹಾಗಾಗಿ ಒಂದ್ಸತಿ ಚೆಕ್ ಮಾಡಿಸಿ ನಿಮ್ಮ ಬ್ಯಾಂಕ್ಗಳಲ್ಲಿ ನಿಮ್ಮ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ಲ ಅಂತ. ಆಗಿಲ್ಲ ಅಂದರೆ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಯಾಕಂದರೆ ಅದು ಸಾಫ್ಟ್ವೇರಲ್ಲಿ ಸಿಸ್ಟಮಲ್ಲಿ ಅಪ್ಡೇಟ್ ಆಗಬೇಕು. ಅಪ್ಡೇಟ್ ಆದ್ರೇ ಅವರು ಹಣ ಹಾಕಿದಾಗ ನಿಮ್ಮ ಖಾತೆಗೆ ಬರೋದು. ಸೊ ಅದನ್ನ ಚೆಕ್ ಮಾಡಿಸೋದನ್ನ ಮರಿಬೇಡಿ. ಐ ಹೋಪ್ ಈ ವಿಡಿಯೋದಿಂದ ಇನ್ಫಾರ್ಮೇಷನ್ ಸಿಕ್ತು, ಹೆಲ್ಪ್ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.